ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ರಾಮಾಚಾರಿ ಸೀರಿಯಲ್ ನೋಡ್ಕೊಂಬರೋಣ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಮುರಾರಿ ಕೇಳ್ತಿರ್ತಾರೆ, ಇನ್ನು ಎಷ್ಟು ದಿವಸ ಈ ನಾಟಕ ಆಡೋದು, ಸಿಗ್ತಾ ಎಲ್ಲ ಅಂತ ಹೇಳ್ತಾರೆ. ಹೌದು, ಎಲ್ಲ ಸಿಕ್ಕಿದೆ. ಈಗ ನಾವು ನಮ್ಮ ಕೆಲಸನ ಶುರು ಮಾಡಬೇಕು ಮುರಾರಿ. ಆದಷ್ಟು ಬೇಗ ಈ ನಾಟಕಕ್ಕೆ ಒಂದು ತೆರೆ ಎಳಿಬೇಕು ಅಂತ ಹೇಳ್ತಿರ್ತಾರೆ. ಹಾಂ, ನೀವೇನೋ ಆರಾಮಾಗೇ ಇದ್ದೀರಾ ರಾಮಾಚಾರಿ. ನನಗೆ ಎಲ್ಲಿ ಆಗಿರೋದು ಆ ವಿವೇಕು ತಪ್ಕೊಳಕ್ಕೆ ಬರೋದು, ಮುತ್ಕೊಳಕ್ಕೆ ಬರೋದು, ನಂಗೆ ಅದನ್ನೆಲ್ಲ ಸಹಿಸ್ಕೊಂಡು ಸಾಕಾಗಿದೆ. ನಿನಗೆ ಏನೋ ಅಂತಾರಲ್ಲ ಹಾಗೆ ಏನೂ ಹಾಗೇ ಇಲ್ಲ, ನನಗೆ ಆರಾಮಾಗೇ ಇದೆಯಾ. ನನಗಂತೂ ಇದನ್ನೆಲ್ಲ ಸಹಿಸ್ಕೊಂಡು ಇರೋಕ್ಕಾಗ್ತಿಲ್ಲ ರಾಮಾಚಾರಿ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊ. ನಿನಗೆ ಕೋಪನೇ ಬರಲ್ವಾ ಅಂತ ಹೇಳ್ತೀರಾ. ಅಯ್ಯೋ, ನನ್ನ ಹೆಂಡತಿ ಮೇಲೆ ನನಗೆ ಪ್ರೀತಿ ಇರಲ್ವಾ ಹೇಳಿ. ನನ್ನ ಹೆಂಡತಿ ಮುದ್ದಾದ ಹೆಂಡತಿ ಪಕ್ಕದಲ್ಲಿ ಇರಬೇಕಾದ್ರೆ ನನಗೆ ಯಾವುದೇ ರೀತಿ ಕೋಪ ಬರಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರ್ತೀನಿ ಆಯಿತಾ ಅಂತ ಹೇಳ್ತಾರೆ ಮುರಾರಿ. ನಾನು ಇಲ್ಲೊಂದು ಸ್ವಲ್ಪ ಇದ್ದೀನಪ್ಪ ಅಂತ ಹೇಳ್ತಾರೆ. ಹಾಂ, ಇನ್ನೇನಕ್ಕೆ ಇಲ್ಲಿದೆಯಾ, ಮುಂದೆ ನಡಿ ಅಂತ ರಾಮಾಚಾರಿ ಹೇಳ್ತಿರ್ತಾರೆ. ಹ್ಞೂ, ಆಯ್ತಾಯಿತು, ನೀನು ಒಬ್ಬನೇ ಇಲ್ಲೇ ಇರು, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಚಾರನು ಕೂಡ ಹೋಗ್ತಾ ಇರ್ತಾರೆ. ನಿಮ್ಮನ್ನ ನಾನೆಲ್ಲೂ ಬಿಟ್ಕೊಡಲ್ಲ ರೀ ಅಷ್ಟು ಸುಲಭವಾಗಿ, ಆಯಿತಾ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ JK ಮತ್ತು ತರುಣ್ ಇಬ್ಬರು ಕೂಡ ಚೆನ್ನಾಗಿ ಎಣ್ಣೆ ಹೊಡೆದು ಬಂದಿರ್ತಾರೆ. ಇಲ್ಲ, ನಾನು ಸತ್ಯನ ಹೇಳಲೇಬೇಕು ಮೇಡಮ್ ಹತ್ರ ಅಂತ ಹೇಳ್ಬಿಟ್ಟು ವರುಣ್ ಬರ್ತಾನೆ. ಬೇಡ ಕಣೋ ಬೇಡ, ನನಗೆ ಆಲ್ರೆಡಿ ಅನುಭವಿಸಿದ್ದೀನಿ ಅವ್ರ ಹತ್ರ, ನೀನು ಹೋಗಿ ಸತ್ಯ ಹೇಳಿ ಇನ್ನೂ ಹೊಡೆಸ್ಕೊಬೇಡ ಅಂತ ಹೇಳ್ತಾರೆ. ಆದರೂ ಬರ್ತಾರೆ. ಮೇಡಮ್ ಅಂತ ಹೇಳ್ತಾರೆ. ಏನಿದು ವರುಣ್ ಒಬ್ಬನೇ ಬಂದುಬಿಟ್ಟಿದ್ಯಾ ನವದೀಪಲ್ಲಿ ಅಂತ ಹೇಳ್ತಾರೆ. ನಾನು ನಿಮ್ಮ ಜೊತೆ ಒಂದು ಸತ್ಯ ಹೇಳಬೇಕು ಮೇಡಮ್, ಅದಕ್ಕೆ ಬಂದಿದ್ದೀನಿ. ಏನು ಹೇಳಿ. ರಾಮಾಚಾರಿ ಸತ್ತಿಲ್ಲ, ಬದುಕಿದ್ದೇನೆ ಅಂತ ಹೇಳ್ತೀರಿ. ವಾಟ್, ಏನು ಹೇಳ್ತಿದ್ಯಾ? ಏನು ನಿಮಗೆ ತಲೆ ಕೆಟ್ಟಿದ್ಯಾ? ಹೌದು ಮೇಡಮ್, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅಲ್ಲಿ ಸತ್ತಿರೋದು ಕಿಟ್ಟಿ, ಆಯಿತಾ. ರಾಮಾಚಾರಿ ಸತ್ತಿಲ್ಲ. ರಾಮಾಚಾರಿ ಮತ್ತು ನಿಮ್ಮ ಮಗಳು ಚಾರು ಇಬ್ಬರು ಸೇರಿಕೊಂಡು ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಮೇಡಮ್ ಅಂತ ಹೇಳ್ತಾರೆ. ಬೇಡ ಕಣೋ ಬಾರೋ ಅಂತ ಅಂತಿರ್ತಾನೆ JK. ಮೇಡಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾರೆ. ಕುಡ್ದಿದ್ಯಾ ಅಂತ ಹೇಳಿ. ಹಾಂ, ಸ್ವಲ್ಪ ಕುಡ್ದಿದ್ದೀನಿ. ಸ್ವಲ್ಪ ಕುಡ್ದಿಲ್ಲ, ಜಾಸ್ತಿನೇ ಕುಡ್ದಿದ್ಯಾ ಅಂತ ಹೇಳಿಬಿಟ್ಟು ಮಾನ್ಯತೆ ಇದ್ದಿದ್ದು ಒಂದು ಬಿಡ್ತಾಳೆ ಗೋಸು. ಮೇಡಮ್ ಸತ್ಯ ಹೇಳಿದರೆ ಯಾಕೆ ಹೀಗೆ ಆಡ್ತಿದ್ದೀರಾ? ಹಾಂ, ನೀ ಅತಿಯಾಗಿ ಕುಡ್ದಿದ್ಯಲ್ಲ, ಅದಕ್ಕೆ ಬಂದು ಏನೇನೋ ಬೊಗಳ್ತಾ ಇದೆಯಾ. ಸುಮ್ಮನೆ ಇದ್ದರೆ ಸರಿಯಾಯಿತು. ನಾವೇ ನಮ್ಮ ಕೈಯಾರೆ ರಾಮಾಚಾರಿನ ಸಾಯಿಸಿದ್ದೀವಿ ಅಂಥದ್ರಲ್ಲಿ ಬದುಕಿದ್ದಾರೆ ಅಂತ ಹೇಳಕ್ಕೆ ಬರ್ತಿದ್ಯಾ. ಇನ್ನೊಂದು ಸಲ ಇದನ್ನೆಲ್ಲ ಹೇಳಕ್ಕೆ ಬಂದರೆ ಸರಿ ಇರಲ್ಲ. ಗೆಟ್ ಲಾಸ್ಟ್ ಇಬ್ಬರೂ ಕುಡುಕ್ರ ಅಂತ ಹೇಳ್ಬಿಟ್ಟು ಮಾನ್ಯತಾ ಅಲ್ಲಿಂದ ಹೊದ್ದೋಡಿಸಳೆ. ನಂತರ ಮನೆಯಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಲ್ಯಾಪ್ಟಾಪ್ಗೆ ಪೆನ್ಡ್ರೈವ್ ಹಾಕ್ಕೊಂಡು ನೋಡ್ತಿರ್ತಾರೆ. ಎಲ್ಲ ಸಿಗ್ತಾ ಮೇಡಮ್ ಅಂತ ಹೇಳ್ತಾಳೆ. ಅದು ಹೊಸ ಕಾಪಿಗೆ ಫೈಲ್ ಮಾಡಿ ಸೇವ್ ಮಾಡಿದ್ದೀನಿ, ಸಿಗ್ತಾ ಇಲ್ಲ ರಾಮಾಚಾರಿ ಅಂತ ಹೇಳ್ತಾರೆ. ನೋಡಿ ಸಿಕ್ತು ಬಂತು, ಬಟ್ ಕೋಡ್ ಎರರ್ ಅಂತ ಮಾಡ್ತಿದೆ ಅಂತ ಹೇಳ್ತಾರೆ. ಕೊಡಿ, ನಾನು ಡಿಕೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಾಮಾಚಾರಿ ಅದನ್ನು ಇಸ್ಕೊಡ್ತಾರೆ. ಹಾಂ, ಇದೇನು ಮೇಡಮ್ ಇದು ಬಂತು ನೋಡಿ ಅಂತ ಹೇಳ್ತಾರೆ. ಏನಿದು ಪ್ಲ್ಯಾನು? ಯಾವುದೋ ಹೊಸದಾಗಿ ಒಂದು ಕೊಟೇಶನ್ನ ರೆಡಿ ಮಾಡಿದ್ದೇನೆ, ಯಾವುದೋ ಗೌರ್ಮೆಂಟ್ ಕಡೆಯಿಂದ ಒಂದು ಕೆಲಸನ ತೊಗೊಂಡಿದ್ದಾರೆ. ಇದೊಂದು ದೊಡ್ಡ ಪ್ರಾಜೆಕ್ಟು, ಅದು ಸಿಕ್ಕಿದರೆ ಅವನಂತೂ ಹಿಡಿಯೋಕ್ಕಾಗಲ್ಲ. ಬಟ್ ಆ ಪ್ರಾಜೆಕ್ಟ್ ಯಾವುದೇ ಕಾರಣಕ್ಕೂ ಅವ್ನ ಕೈಗೆ ಸಿಗಬಾರ್ದು, ಆ ರೀತಿ ಮಾಡಬೇಕು ಮೇಡಮ್ ಅಂತ ಅಂತಿರ್ತಾರೆ. ಹೌದು, ಅವ್ನಿಗೆ ದುಡ್ಡಿರೋರು ಎಷ್ಟೇ ಲಾಸ್ ಆದರೂ ಕೂಡ ಅವರಿಗೆ ಏನು ಅನಿಸಲ್ಲ. ಆದರೆ ಈ ಪ್ರಾಜೆಕ್ಟ್ ಸಿಗದಿರೋ ರೀತಿ ಮಾಡಬೇಕು ಅಂತ ಹೇಳಿ ಏನು ಯೋಚನೆ ಮಾಡ್ತಿದ್ದಾರೆ. ಈ ಪ್ರಾಜೆಕ್ಟು ನಾವೇ ಯಾಕೆ ಮಾಡಬಾರ್ದು, ಇದು ನಾವೇ ಯಾಕೆ ತೊಗೋಬಾರ್ದು ಅಂತ ಹೇಳ್ತಾರೆ ಚಾರು ರಾಮಾಚಾರಿಗೆ. ಆದರೆ ಏನು ಮಾಡೋದು, ಎಷ್ಟೊಂದು ನಮಗೆ ಎಲ್ಲಿದೆ ಅಮೌಂಟು ಅಂತ ಎಲ್ಲ ಕೂಡ ರಾಮಾಚಾರಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಮುರಾರಿ ಮತ್ತು ವರುಣ್ ಇಬ್ಬರು ಕೂಡ ಎಣ್ಣೆ ಕುಟ್ಕೊಂಡು ಮಾತಾಡ್ತಿರ್ತೀನಿ. ನಾನು ಬೇಡ ಅಂತ ಹೇಳಿದೆ, ನೀನು ಹೋಗ್ಬಿಟ್ಟು ಅಲ್ಲಿ ಹೇಳಿದೆ. ಸತ್ಯ ಹೇಳಿದ್ರೆ ಅವ್ರು ಯಾರೂ ನಂಬಕ್ಕೆ ರೆಡಿ ಇಲ್ಲ, ಆಯಿತಾ. ನಾವು ಅವ್ರ ಹತ್ರ ಕೆಲಸ ಮಾಡೋರು, ಅವ್ರು ನಮ್ಮ ಸಜೆಷನ್ ತೊಗೊಂಡ್ರೆ ಅವ್ರಿಗೆ ಹೀಗೋನೆಸು ಜಾಸ್ತಿ ಆಗುತ್ತೆ, ಅವ್ರಿಗೆ ಹೀಗೋ ಇರುತ್ತೆ, ನಾವೇನು ಅವ್ರು ಕೇಳಬೇಕು ಅಂತ. ಸತ್ಯ ಒಂದು ದಿವಸ ಗೊತ್ತಾಗೇ ಆಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು, ಆಯಿತಾ. ಇನ್ನೊಂದು ದಿನ ಯಾವತ್ತೂ ಹೇಳೋಕ್ಕಾಗಲ್ಲ. ನಾನು ಹೇಳಿದೆ ತಾನೇ ಬೇಡ ಅಂತ, ನೀನು ಹೋಗಿ ಹೇಳಿದೆ, ಆಯಿತಾ. ಅವ್ರಿಗೆ ಸತ್ಯ ಏನು ಅಂತ ತಿಳ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಗೆಲ್ಲೋದು ರಾಮಾಚಾರಿ ಚಾರುನೇ. ಬಟ್ ಅವರಿಬ್ಬರು ಏನೋ ಮಾಡ್ತಿದ್ದಾರೆ, ಏನೋ ಪ್ಲ್ಯಾನ್ ಮಾಡಿದ್ದಾರೆ, ಚೆನ್ನಾಗಿ ಹೊಡಿತಾರೆ, ನೋಡ್ತಾ ಇರು ಅಂತ ಹೇಳ್ತಿರ್ತಾರೆ JK. ಇನ್ನೊಂದು ಕಡೆ ರಾಮಾಚಾರಿ ಮುರಾರಿ ಚಾರು ಇಬ್ಬರು ಕೂಡ ದೇವರಿಗೆ ನಮಸ್ಕಾರ ಮಾಡ್ತಿರ್ತಾರೆ. ಯಾಕೆ ರಾಮಾಚಾರಿ, ಇದೆಲ್ಲ ನಮ್ಮ ಹೊಸ ಕೆಲಸಕ್ಕೆ ದೇವರ ಆಶೀರ್ವಾದ ಇರಲೇಬೇಕಲ್ವ ಮೇಡಮ್, ಅದಕ್ಕೋಸ್ಕರ ನಾವು ದೇವರ ಹತ್ರ ಕೇಳ್ಕೊಡೋಣ, ನಮ್ಮ ಈ ಒಂದು ಕಷ್ಟಕ್ಕೆ ಜಯ ಸಿಗಲಿ ಅಂತ ಹೇಳ್ಬಿಟ್ಟು ಮಂತ್ರ ಹೇಳಿ ಪೂಜೆ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಜಾನಕಿ ಮತ್ತು ರಾಮಾಚಾರಿ ಅಮ್ಮ ಮತ್ತು ಅಜ್ಜಿ ಇಬ್ಬರು ಕೂಡ ಬರ್ತಾರೆ. ಅಮ್ಮ, ಇದು ರಾಮಾಚಾರಿ ವಾಯ್ಸ್ ಥರ ಇಲ್ವಾ ಅಂತ ಹೇಳ್ತಾರೆ. ಹೌದು ಜಾನಕಿ, ಇದು ರಾಮಾಚಾರಿ ವಾಯ್ಸ್ಗೆ. ಹೌದು, ಇದು ರಾಮಾಚಾರಿನೇ. ಒಂದು ಸ್ವಲ್ಪ ಉಚ್ಚಾರಣೆಯಲ್ಲಿ ತಪ್ಪಿಲ್ಲದೆ ಕೂಡ ಮಂತ್ರ ಉಪದೇಶನ ಮಾಡ್ತಿದ್ದಾರೆ. ಇದು ಖಂಡಿತ ರಾಮಾಚಾರಿನೇ ಅಮ್ಮ ಅಂತ ಹೇಳ್ತಾ ಇರ್ತಾರೆ.
ಇನ್ನೊಂದು ಕಡೆ ರಾಮಾಚಾರಿ ಅವನಿಗೆ ಗೊತ್ತೇ ಇರಲ್ಲ, ಪೂಜೆನ ಮಾಡ್ತಾ ಇರ್ತಾರೆ. ಚಾರು ಮುರಾರಿ ಯಾರು ಕೂಡ ಅವ್ರು ಬಂದಿರೋದನ್ನ ಗಮನಿಸಿರೋದೇ ಇರಲ್ಲ. ಬನ್ನಿ ನೋಡೋಣ ಒಳಗೆ ಹೋಗ್ಬಿಟ್ಟು, ಇದು ರಾಮಾಚಾರಿನೇ ಆಗಿರಬೇಕು, ರಾಮಾಚಾರಿ ಇದೇ ಥರ ಯಾವಾಗಲೂ ಪೂಜೆ ಮಾಡ್ತಿದ್ದು ತುಂಬ ಭಕ್ತಿಯಿಂದ ಅಂತ ಹೇಳ್ತಾರೆ. ಆಗ ಬಂದುಬಿಟ್ಟು ರಾಮಾಚಾರಿ ಅಂತಾರೆ, ಅಮ್ಮ ನಾನಮ್ಮ ಕಿಟ್ಟಿ ಅಂತ ಹೇಳ್ತಾರೆ. ನೀನು ಪೂಜೆ ಮಾಡ್ತಿದ್ರೆ ರಾಮಾಚಾರಿ ಥರನೇ ಪೂಜೆ ಮಾಡ್ತಿದ್ದೀಯಪ್ಪ. ಅಣ್ಣ ಬಿಟ್ಟೋಗಿದ್ರೆ ನಾನು ಅದನ್ನು ಮುಂದುವರಿಸಬೇಕಮ್ಮ. ನಾನು ಕೂಡ ಈ ಮಗನೇ, ಅಲ್ಪ ಸ್ವಲ್ಪ ನಿಮ್ಮ ರಕ್ತನೂ ಕೂಡ ನಮ್ಮ ಮೈಲಿ ಹರಿತಿದೆ, ಹಾಗಾಗಿ ನಾನು ಕೂಡ ಅದನ್ನು ಬಿಟ್ಕೊಡೋಕ್ಕೆ ಆಗಲ್ಲ ಅಲ್ವಾ. ಹಾಗಾಗಿ ನಾನು ಕೂಡ ಮಂತ್ರಗಳನ್ನು ಈಗ ಕಲ್ತ್ಕೋತಾ ಇದ್ದೀನಮ್ಮ ಅಂತ ಹೇಳ್ತಾರೆ. ನೀವಿಬ್ಬರು ಎಲ್ಲಿಗೆ ಹೋಗಿದ್ರಿ? ಹೌದು, ನಾವು ನಿಮ್ಮನ್ನು ಕೇಳಬೇಕು. ಚಾನು ನೀವು ಎಲ್ಲಿಗೆ ಹೋಗಿದ್ದೆ? ಎದ್ದ ತಕ್ಷಣ ಕಾಣಿಸ್ಲಿಲ್ವಲ್ಲ? ಅದು ಬೇಜಾರಾಗ್ತಿತ್ತು ಅಜ್ಜಿ, ಹಾಗಾಗಿ ಹೊರಗಡೆ ಪಾರ್ಕು ದೇವಸ್ಥಾನ ಅಂತ ಹೋಗಿದ್ದೆ. ಈ ಟೈಮಲ್ಲೆಲ್ಲ ಹೋಗಬಾರ್ದಮ್ಮ ಹೊರಗಡೆ ಅಂತ. ಏನು ಮಾಡಲಿ, ಮನೇಲಿ ಕೂತ್ಕೊಂಡು ಬೋರ್ ಆಗುತ್ತೆ, ಅದು ಇದು ನೆನಪಾಗುತ್ತಲ್ಲ, ಅದಕ್ಕೆ ವಾಕಿಂಗ್ ಆಗೋದಂಗೂ ಆಗುತ್ತೆ, ಅದಕ್ಕೆ ಹೋಗಿದ್ದೆ. ಹಾಗೆ ಕಿಟ್ಟಿನೂ ಕೂಡ ಕರ್ಕೊಂಡು ಹೋಗಿದ್ದೆ, ಹಾಸ್ಪಿಟಲ್ಗೆಲ್ಲ ಹೋಗಬೇಕಿದ್ದು. ಆದರೂ ತುಂಬ ಹುಷಾರಾಗಿರ್ಬೇಕಮ್ಮ ಈ ಟೈಮಲ್ಲಿ ಅಂತ ಹೇಳ್ತಾರೆ. ಆದರೂ ನೀನು ನೋಡ್ತಿದ್ರೆ ಅಮ್ಮ ಫಸ್ಟು ಮಂಗಳಾರತಿ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಕಿಟ್ಟಿ ಕೊಡ್ತಾರೆ. ಹೌದು, ನೀವು ಹಾಲು ಬಾಯಿ ಮಾಡಿ ತುಂಬ ದಿನ ಆಯ್ತಲ್ಲ, ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ. ಆಗ ಅವ್ರ ಅಮ್ಮಂಗೆ ಸ್ವಲ್ಪ ಡೌಟ್ ಬರುತ್ತೆ. ಹಾಲು ಬಾಯ, ಬಟ್ ಹಾಲು ಬಾಯಿ ನಿನಗಿಷ್ಟ ಇಲ್ವಾ? ಅದು ಹೌದು, ಅಣ್ಣಂಗೆ ಇಷ್ಟ, ಆದರೆ ಅಣ್ಣನದು ನೆನಪಿಗೆ ಇಷ್ಟ, ಅದನ್ನು ತಿನ್ಬೋದಲ್ವಾ ಅಂತ ಅದಕ್ಕೆ ಕೇಳಿದೆ. ಆಯ್ತಪ್ಪ ಮಾಡಿಕೊಡ್ತೀನಿ ಹೇಳ್ತಾರೆ. ಆಗ ಮಾನ್ಯತೆಗೆ ಒಂದು ಕಾಲ್ ಬರುತ್ತೆ. ನಾನು ಹರಿಪ್ರಸಾದ್ ಅಂತ, ನಾನು ಮತ್ತು ಜಯಶಂಕರ್ ಇಬ್ಬರು ಕೂಡ ಸ್ನೇಹಿತರು, ತುಂಬ ಒಳ್ಳೆಯ ಸ್ನೇಹಿತರು. ಅದಕ್ಕೆ ಏನಾಗಬೇಕಿತ್ತು ಏನು ಹೇಳಿ ಅಂತ ಹೇಳ್ತಾರೆ. ನನ್ನ ಕಂಪ್ನಿ ತುಂಬ ಲಾಸಲ್ಲಿ ನಡೀತಿದೆ ಮೇಡಮ್, ನೀವು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಹೆಲ್ಪಾ? ನಾನೇನು ಹೆಲ್ಪ್ ಮಾಡೋಕ್ಕಾಗುತ್ತೆ ಅಂತ ಕೇಳ್ತಾರೆ. ನವದೀಪು ಒಂದು ಗೌರ್ಮೆಂಟ್ ಕೊಟೇಶನ್ಗೆ ರೆಡಿ ಮಾಡಿದ್ದಾರೆ. ಸೊ ನೀವು ನವದೀಪು ಇಬ್ಬರು ಕೂಡ ಸ್ವಲ್ಪ ಕ್ಲೋಸ್ ಅಲ್ವಾ, ಹಾಗಾಗಿ ಅವ್ರು ಹೇಳಿ ಅದನ್ನು ಅಲ್ಲಿಂದ ಕೈ ತಪ್ಪಿಸ್ತೀರಾ, ಸ್ವಲ್ಪ ನಮಗೂ ಸಹಾಯ ಆಗುತ್ತೆ. ಇಡೀ ಕೆಳಗೆ ಫೋನು, ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ಇದೆಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳಿಬಿಟ್ಟು ಮಾನ್ಯತ ಫೋನ್ ಮಾಡಿ ಹೇಳ್ತಾರೆ. ಇನ್ನೊಂದು ಕಡೆ ಜೆಕೆ ಎಂಥ ಮಾತು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ರಾಮಾಚಾರಿ ಹಾಗೆ ಚಾರು ಇಬ್ಬರು ಕೂಡ ಮಾತಾಡ್ತಾರೆ. ಹೇಳಿದ್ದು ಗೊತ್ತಾಯ್ತಾ? ನಾನು ಹೇಳಿದ ಮಾತ್ರ ಎಲ್ಲ ತೊಗೊಬಂದ್ಬಿಡಿ ಕಿಟ್ಟಿ ಅಂತ ಹೇಳ್ತಿರ್ತಾರೆ. ಎಲ್ಲ ಹೋಗ್ತಿದ್ದೀರಾ? ಟ್ಯಾಬ್ಲೆಟ್ ತೊಗೊಬರ್ಬೇಕಿತ್ತು ಅದಕ್ಕೆ ಅಂತ ಹೇಳ್ತಾರೆ. ಆಗ ಅಳ್ತಾ ಇರ್ತಾರೆ ರಾಮಾಚಾರಿ. ಯಾಕಮ್ಮ ಯಾಕೆ ಅಳ್ತಾ ಇದ್ದೀರಾ? ನನಗೆ ರಾಮಾಚಾರಿ ತುಂಬಾ ನೆನಪು ಬರ್ತೀರಪ್ಪ, ನಿಮ್ಮ ಮುಂದೆ ಎಲ್ಲ ಹತ್ತುಕಾದ್ರೆ ನಿಮಗೂ ಬೇಜಾರಾಗುತ್ತೆ ಅಂತ ನಾನೇನು ಹೇಳ್ದಲೇ ಇದ್ದೆ, ಬಟ್ ರಾಮಾಚಾರಿನ ನನಗಂತೂ ಮರೆಯೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಹತ್ಕೊಂಡು ಹೊರಟೋಗ್ತಾರೆ. ಮುರಾರಿ ಹೇಳಿಬಿಡು ಸತ್ಯ ಎಲ್ಲನೂ ಅಂತ ಹೇಳ್ತಾರೆ. ಸತ್ಯ ಎಲ್ಲನೂ ಹೇಳಿದರೆ ಅದು ಚಾರು ಮೇಡಮ್ ಮಗುಗೆ ಏಟಾಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಕತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.